ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ಸ್ಟಾಗ್ರಾಮ್ನ ಕೂಡ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ನಾವು ಕೆಲವು ಕಡೆ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಮಗೆ ಕೆಲವು ಕ್ವಶನ್ಸ್ ಬರ್ತಾ ಇತ್ತು. ಸರ್, ನನ್ನ ಇನ್ಸ್ಟಾಗ್ರಾಮ್ನ ಬೇರೆ ಯಾರು ಯೂಸ್ ಮಾಡ್ತಾ ಇದ್ದಾರಾ? ಯಾಕಂದರೆ ನನಗೆ ಕೆಲವು ಡೌಟ್ಸ್ ಇದೆ. ನನ್ನ ಇನ್ಸ್ಟಾಗ್ರಾಮ್ ಬೇರೆ ಯಾರು ಯೂಸ್ ಮಾಡ್ತಾ ಇರ್ಬೋದು, ಅದನ್ನು ನಾನು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಡೌಟ್ಸ್ ಇತ್ತು. ಅದ್ರ ಬಗ್ಗೆ ಒಂದು ಟಿಪ್ಸ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಅದನ್ನು ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಟಿಪ್ಸ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲ್ ಮೇಲ್ಗಡೆ 3 ಡಾಟ್ಸ್ ಕಾಣುತ್ತೆ. ಆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಒನ್ ಬಂದು ಅಕೌಂಟ್ ಸೆಂಟರ್ ಅಂತ ಸಿಗುತ್ತೆ. ಆ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗಲ್ಲಿ ಪಾಸ್ವರ್ಡ್, ಪ್ರೈವಸಿ ಅಂಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಕೆಳಗಡೆ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಕೆಳಗಡೆ ಮಾಡಿ ಸ್ಕ್ರೋಲ್ ಮಾಡಿ. ಅದನ್ನ ನೀವು ಸ್ಕ್ರೋಲ್ ಮಾಡಾದ್ಮೇಲೆ ನಿಮಗೆ ವೇರ್ ಇಸ್ ಯುವರ್ ಲಾಗಿನ್ ಅಂತಿದೆ. ಅಂದ್ರೆ ನಿಮ್ಮ ಮೊಬೈಲು, ನಿಮ್ಮ ID ಎಲ್ಲೇ ಲಾಗಿನ್ ಆಗಿದೆ ಅನ್ನೋದಕ್ಕೊಂದಿರುವಂತ ಆಪ್ಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದಷ್ಟು ಡೀಟೇಲ್ಸ್ ಬರುತ್ತೆ. ಅಲ್ಲಿ ಏನಂತಾರೆ, ನಿಮ್ಮ ಇನ್ಸ್ಟಾಗ್ರಾಮ್ ID ಯಾವ ಮೊಬೈಲಲ್ಲಿ ಅಥವಾ ಯಾವ ಟ್ಯಾಬ್ ಅಲ್ಲಿ ಅಥವಾ ಯಾವ ಕಂಪ್ಯೂಟರ್ ಇದರಲ್ಲಿ ಆಡ್ ಆಗಿದೆ, ಯಾವ ಮಾಡಲ್ ಅಲ್ಲಿ ಆಡ್ ಆಗಿದೆ ಅಂತೇಳಿ ನಿಮ್ಗೆ ಅದ್ರ ಮೇಲೆ ಶೋ ಆಗುತ್ತೆ. ನಿಮ್ಮ ನೀವು ಯೂಸ್ ಮಾಡ್ತಿರೋ ಮೊಬೈಲ್ ಬಿಟ್ಟು ಬೇರೆ ಯಾವುದೇ ಮೊಬೈಲಲ್ಲೂ ಅದು ಶೋ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಲಾಗೌಟ್ ಮಾಡಿ. ಎಕ್ಸಾಂಪಲ್, ನೀವೊಂದು ಸ್ಯಾಮ್ಸಂಗ್ F54 ಅಥವಾ ಸ್ಯಾಮ್ಸಂಗ್, ನಿಮ್ಮ ಅನದರ್ ಮೊಬೈಲ್ ಯಾವುದೋ ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ. ನೀವು ಯೂಸ್ ಮಾಡ್ತಿರೋ ಮೊಬೈಲ್ ಮಾಡೆಲ್ ಬಿಟ್ಟು ಬೇರೆ ಯಾವುದೇ ಮಾಡೆಲ್ಸ್ ಅದು ನಿಮ್ಗೆ ಶೋ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ಲಾಗೌಟ್ ಮಾಡಿ. ಲಾಗೌಟ್ ಮಾಡೋದ್ಮೇಲೆ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ ಫಸ್ಟ್ ಅದನ್ನ ಪಾಸ್ವರ್ಡ್ನ ಚೇಂಜ್ ಮಾಡಿ. ಪಾಸ್ವರ್ಡ್ ಚೇಂಜ್ ಮಾಡಿಬಿಟ್ಟು ಅನದರ್ ಪಾಸ್ವರ್ಡ್ನ ನೀವು ಯೂಸ್ ಮಾಡೋಂಥದ್ದು ಒಳ್ಳೆಯದು. ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿದ್ರೆ ಭಾಳ ಒಳ್ಳೆಯದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಮುಂದಿನ ವಿಡಿಯೋಗಳನ್ನು ಅಂದರೆ ಇನ್ನೂ ಹೆಚ್ಚಿನ ಸೆಟ್ಟಿಂಗ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.